ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಸುಮಗಳತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಬಿಗ್ ಬಾಸ್ ಕನ್ನಡ 11 ಸೀಸನ್ನ ಒಂದು 7ನೇ ವಾರದ ಅಪ್ಡೇಟನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಾರ ನೀವು ನೋಡಿರುವ ಹಾಗೆ ಜೋಡಿ ಟಾಸ್ಕ್ಗಳಾಗಿದ್ವು. ಐಶ್ವರ್ಯ ಮತ್ತು ಧರ್ಮರಾಜ್ ಆಗಿರ್ಬೋದು, ಮೋಕ್ಷಿತಾ ಮತ್ತು ಧನರಾಜ್ ಆಗಿರ್ಬೋದು, ಮಂಜಣ್ಣ ಭವ್ಯ ಆಗಿರ್ಬೋದು, ಅನುಷಾ ಸುರೇಶ್ ಆಗಿರ್ಬೋದು, ಹನುಮಂತ ಮತ್ತು ಗೌತಮಿ ಅವರು ಟಾಸ್ಕ್ಗಳನ್ನು ಆಡಿದರು. ವಿಕ್ರಮ್ ಅವರು ಇದರಲ್ಲಿ ಉಸ್ತುವಾರಿಯನ್ನು ವಹಿಸಿದರು. ಫಸ್ಟು ಇಬ್ಬರು ಜೋಡಿಗಳು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಟಾಸ್ಕನ್ನು ಆಡಿದರು. ಎರಡನೇ ಟಾಸ್ಕ್ ಬಂದುಬಿಟ್ಟು ಒಂದು ಮಣ್ಣಿನ ಹಲಗೆ ಮೇಲೆ ಅವರವರು ಫಸ್ಟ್ ಲೆಟರನ್ನು ಹಾಕಿರ್ತಾರೆ, ಅದನ್ನು ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡು ಆಡ್ತಾರೆ ಅನ್ನೋದು ಎಲ್ಲ ಟಾಸ್ಕ್ ಆಗಿತ್ತು. ಇದರಲ್ಲಿ ಫಸ್ಟಿಗೆ ಒಂದು ಜೋಡಿ ಹೊರ ಬೀಳುತ್ತೆ, ಅದು ಚೈತ್ರ ಮತ್ತು ಶಿಶಿರು ಹೊರ ಬೀಳುತ್ತೆ. ಅದರ ನಂತರ ಎಲ್ಲ ಜೋಡಿಗಳು ಭಾಗವಹಿಸಿ ಆಟ ಆಡ್ತಾರೆ. ಇದರಲ್ಲಿ ಗೌತಮಿ ಮತ್ತು ಹನುಮಂತ ಅವರು ಈ ಟಾಸ್ಕನ್ನು ಗೆಲ್ತಾರೆ. ಹಾಗೆ ಮೂರನೇ ಟಾಸ್ಕ್ ಬರೋದಕ್ಕೂ ಮುಂಚೆ ಇಲ್ಲಿ ಬಿಗ್ ಬಾಸ್ ಏನು ಮಾಡ್ತಾರೆ ಅಂದರೆ ಒಂದು ಟ್ವಿಸ್ಟನ್ನು ಕೊಡ್ತಾರೆ ಮಹಿಳೆಯರಿಗೆ ಮಾತ್ರ. ಅದರಲ್ಲಿ ಟ್ರಂಪ್ ಕಾರ್ಡ್ ಪ್ಲೇಯರನ್ನು ಯೂಸ್ ಮಾಡ್ಕೊಳ್ಳೋ ಅಂಥದ್ದು, ಅದು ವಿಕ್ರಮ್ ಮಾತ್ರ ಆಗಿರ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಮೋಕ್ಷಿತಾ ಮತ್ತು ಐಶ್ವರ್ಯನ ಬಿಟ್ಟು ಎಲ್ಲರೂ ಕೂಡ ಟ್ರಂಪ್ ಕಾರ್ಡ್ ಪ್ಲೇಯರ್ನ ಆಯ್ಕೆ ಮಾಡ್ಕೊಳ್ತಾರೆ. ಅವರ ಉಳಿವಿಕೆಗೆ ಟ್ರಂಪ್ ಕಾರ್ಡ್ ಪ್ಲೇಯರ್ನ ಆಯ್ಕೆ ಮಾಡ್ಕೊತಾರೆ. ಸೊ ಇದರಿಂದ ಮನೇಲಿ ಒಂದಷ್ಟು ಶಿಶಿರ್ ಮತ್ತು ಚೈತ್ರ, ಮಂಜಣ್ಣ ಅವರೆಲ್ಲ ತುಂಬಾ ಗಲಾಟೆಯನ್ನು ಮಾಡ್ತಾರೆ. ಬಟ್ ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ತ್ರಿವಿಕ್ರಮ್ ಮಾತ್ರ ಇಲ್ಲಿ ಭವ್ಯನ ಆಯ್ಕೆ ಮಾಡಿಕೊಂಡು ಮೂರನೇ ಟಾಸ್ಕು ಇಬ್ಬರು ಜೋಡಿಗಳು ಒಂದು ಹಲಗೆ, ಮರದ ಹಲಗೆಯನ್ನು ಹೋಲ್ಡ್ ಮಾಡುವಂಥ ಟಾಸ್ಕ್ ಬರುತ್ತೆ. ಸೊ ಅದರಲ್ಲಿ ಗೌತಮಿ ಮತ್ತು ಹನುಮಂತು ತಂಡ ವಿನ್ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಮಧ್ಯೆ ಬಿಗ್ ಬಾಸ್ ಮನೆಗೆ ಒಂದು ಜೋಡಿ ಎಂಟ್ರಿ ಆಗುತ್ತೆ. ಅದೇ ರಾಮಾಚಾರಿ ಸೀರಿಯಲ್ನ ಮೇನ್ ಕ್ಯಾರೆಕ್ಟರ್ಗಳಾಗಿರ್ಬೋದು ಅವರಿಬ್ಬರು. ಇದ್ರ ಮಧ್ಯೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳ ಚಿಕ್ಕ ವಯಸ್ಸಿನ ಭಾವಚಿತ್ರಗಳನ್ನು ಹಾಕಿ ಕಂಡಿಡೀರಿ ಅನ್ನೋದೊಂದು ಅವ್ರ ಮುಖದಲ್ಲಿ ನಗು ಬರೆಸೋದಕ್ಕೆ ಇದೆಲ್ಲ ಒಂದು ನಡೀತಾ ಇರುತ್ತೆ. ಹಾಗೆ ಡಾನ್ಸ್ ಕೂಡ ಪ್ರಾಕ್ಟೀಸ್ ಇದ್ರ ಮಧ್ಯೆ ಇನ್ ಬಿಟ್ವೀನಲ್ಲಿ ಆಗಿರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇದರಲ್ಲಿ ಸುರೇಶ್ ಮತ್ತು ಅನುಷಾ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಧರ್ಮ, ಕೀರ್ತಿರಾಜು ಮತ್ತು ಐಶ್ವರ್ಯ ಎಲ್ಲರೂ ಕೂಡ ಅವ್ರದ್ದೇ ಆದ ಪರ್ಫಾರ್ಮೆನ್ಸನ್ನು ನೀಡಿ ಈ ವಾರದ ಕಳಪೆ ಅಂತ ಬಂದಾಗ ಮೋಕ್ಷಿತಾ ಅವರು ಅವ್ರ ಜೋಡಿಯನ್ನೇ ಕಳಪೆ ಅಂತ ಹೇಳಿ ತುಂಬ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾರೆ. ಅದೊಂದು ನೋಡಿದಾಗ ನನಗೆ ತುಂಬಾ ಬೇಜಾರು ಅಂತ ಅನ್ನಿಸ್ತು. ಲಾಸ್ಟ್ ಟೈಮು ಕೂಡ ಮೋಕ್ಷಿತಾ ಅವರು ಅರ್ಧ ವಿಷಯನ ತಿಳ್ಕೊಂಡು ಮಾತಾಡಿದ್ರು ಅಂತ ಹೇಳ್ಬೋದು. ಸೊ ಇಲ್ಲಿ ಮೋಕ್ಷಿತಾ ಅವರು ತುಂಬ ವಾಯ್ಸ್ ರೈಸ್ ಮಾಡಿದ್ದು ಗೊತ್ತಾಗ್ತಾ ಇದೆ. ಉತ್ತಮ ಅಂತ ಬಂದರೆ ನನಗೆ ಸುರೇಶ್ ಅವ್ರಿಗೆ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಅಂದರೆ ಅವರು ಕಾಲು ಬಂದುಬಿಟ್ಟು ಗಾಯ ಆದರೂ ಕೂಡ ಯಾವುದೇ ಆಟನ ಬಿಡದೆ ಆಡಿದ್ದಾರೆ ಅಂತ ಅನ್ಕೋತೀನಿ. ಹಾಗೆ ಈ ವಾರದ ಕ್ಯಾಪ್ಟನ್ ಟಾಸ್ಕಲ್ಲಿ ವಿನ್ ಆಗಿರ್ಬೋದು ಅಂತ ಮೇ ಬಿ ನಾನು ಭವ್ಯ ಅವರನ್ನು ಅಂದ್ಕೊಳ್ತೀನಿ. ಯಾಕಂದರೆ ಅವ್ರ ಟೀಮು ಕೂಡ ಲೀಡಲ್ಲೇ ಇತ್ತು. ಸೊ ನಿಮಗೆಲ್ಲ ಈ ವಾರ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾರಿಗೆಲ್ಲ ಅನಿಸಿದೆ ಅಂತ ಅಂದ್ಬಿಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.